ದೆಹಲಿ ಗೆದ್ದಾಯ್ತು, ಈಗ ಯಾರಿಗೆ ಸಿಎಂ ಪಟ್ಟ ಅನ್ನೋದು ಕುತೂಹಲವನ್ನ ಮೂಡಿಸ್ತಾ ಇದೆ. ಮುಖ್ಯಮಂತ್ರಿ ರೇಸ್ನಲ್ಲಿ 7 ಮಂದಿ ನಾಯಕರಿದ್ದಾರೆ. ಸಿಎಂ ರೇಸ್ನಲ್ಲಿ ಪ್ರಮುಖವಾಗಿ ಕೇಳಿ ಬರ್ತಾ ಇರುವಂತಹ ಹೆಸರು ಪರ್ವೇಶ್ ವರ್ಮಾ. ಅವರ ಜೊತೆಗೆ ವಿಜೇಂದರ್ ಗುಪ್ತಾ, ಸತೀಶ್ ಉಪಾಧ್ಯಾಯ, ಮಜೀಂದರ್ ಸಿಂಗ್, ದುಷ್ಯಂತ್ ಗೌತಮ್, ಹರೀಶ್ ಖುರಾನಾ, ಬನ್ಸೂರಿ ಸ್ವರಾಜ್ ಹೆಸರು ಚರ್ಚೆಯಲ್ಲಿದೆ. ಕೇಜ್ರಿವಾಲ್ ಅವರನ್ನ ಸೋಲಿಸಿದಂತ ಪರ್ವೇಶ್ ವರ್ಮಾಗೆ ಸಿಎಂ ಪಟ್ಟ ಸಿಗುತ್ತಾ? ಹಾಗಾದ್ರೆ ಇದು ಸಾಕಷ್ಟು ಕುತೂಹಲವನ್ನ ಮೂಡಿಸಿದೆ. 27 ವರ್ಷಗಳ ನಂತರ ದೆಹಲಿಯಲ್ಲಿ ಬಿಜೆಪಿ ಗೆಲುವನ್ನ ಸಾಧಿಸಿರೋದು. ಸೊ ಈ ಸಂದರ್ಭದಲ್ಲಿ ಯಾರು ಮುಖ್ಯಮಂತ್ರಿ ಆಗ್ತಾರೆ ಅನ್ನುವಂಥದ್ದು ಸಾಕಷ್ಟು ಕುತೂಹಲವನ್ನ ಮೂಡಿಸ್ತಾ ಇದೆ. 70 ಸ್ಥಾನ ಬಲದ ದೆಹಲಿ ವಿಧಾನಸಭೆಯಲ್ಲಿ ಬಿಜೆಪಿ ಬರೋಬ್ಬರಿ 48 ಸ್ಥಾನಗಳನ್ನ ಗೆದ್ದುಕೊಂಡಿದೆ. ಈ ಮೂಲಕ ಇದೀಗ ಸರ್ಕಾರ ರಚನೆಯ ಕಸರತ್ತು ಆರಂಭ ಆಗ್ತಾ ಇದೆ. ಸೊ ಮತ್ತೊಂದು ಕಡೆಯಲ್ಲಿ ಆ ಪಕ್ಷ ಕೇವಲ 22 ಸ್ಥಾನಗಳಿಗೆ ಮಾತ್ರವೇ ಸೀಮಿತ ಆಗಿರೋದು. 2015ರಲ್ಲಿ ಬಿಜೆಪಿ ಗೆದ್ದಿದ್ದು ಕೇವಲ 3. ಅದಾದ ನಂತರ 2020ರಲ್ಲಿ 8 ಸ್ಥಾನಗಳನ್ನು ಮಾತ್ರವೇ ಗೆದ್ದುಕೊಂಡಿತ್ತು. ಈ ಬಾರಿ 48 ಸ್ಥಾನಗಳನ್ನು ಗೆದ್ದುಕೊಂಡಿದೆ. ಸೊ ಈಗ 27 ವರ್ಷಗಳ ನಂತರ ದೆಹಲಿಯಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರ್ತಾ ಇದೆ. ದೇಶದ ಎಲ್ಲಾ ಭಾಗಗಳಲ್ಲೂ ಕೂಡ ಬಿಜೆಪಿ ಅಧಿಕಾರಕ್ಕೆ ಇರುವಲ್ಲಿ ಯಶಸ್ವಿಯಾಗಿದ್ರು ಕೂಡ ದೆಹಲಿಯಲ್ಲಿ ಸಾಧ್ಯ ಆಗಿರಲಿಲ್ಲ. ಈಗ ದೆಹಲಿಯನ್ನ ಕೂಡ ತನ್ನ ತೆಕ್ಕೆಗೆ ತೆಗೆದುಕೊಳ್ಳುವಲ್ಲಿ ಬಿಜೆಪಿ ಯಶಸ್ವಿಯಾಗಿದೆ. ಹೀಗಾಗಿ ದೆಹಲಿಯಲ್ಲಿ ಯಾರು ಮುಖ್ಯಮಂತ್ರಿ ಸ್ಥಾನವನ್ನ ಅಲಂಕರಿಸ್ತಾರೆ ಅದು ಸಾಕಷ್ಟು ಕುತೂಹಲವನ್ನ ಮೂಡಿಸ್ತಾ ಇದೆ. ಪ್ರಮುಖವಾಗಿ ಈ ರೇಸ್ನಲ್ಲಿ ಕಂಡು ಬರ್ತಾ ಇರುವುದು ಪರ್ವೇಶ್ ವರ್ಮಾ ಹೆಸರು. ಅರವಿಂದ್ ಕೇಜ್ರಿವಾಲ್ ವಿರುದ್ಧ ಭರ್ಜರಿಯಾಗಿ ಗೆಲುವನ್ನ ಸಾಧಿಸಿದ್ದಾರೆ. ಮಾಜಿ ಸಿಎಂ ಸಾಹಿಬ್ ಸಿಂಗ್ ವರ್ಮಾ ಅವರ ಪುತ್ರ, ಜಾಟ್ ಸಮುದಾಯದ ಪ್ರಭಾವಿ ನಾಯಕ ಕೂಡ ಆಗಿದ್ದಾರೆ. 1 ಬಾರಿ ಶಾಸಕರಾಗಿದ್ರು, 2 ಬಾರಿ ಲೋಕಸಭಾ ಸಂಸದ ಕೂಡ ಆಗಿದ್ರು. ಹೀಗಾಗಿ ಅವರ ಹೆಸರು ಈಗ ಜೋರ ಕೇಳಿ ಬರ್ತಾ ಇದೆ. ದೆಹಲಿ ಮುಖ್ಯಮಂತ್ರಿ ಸ್ಥಾನಕ್ಕೆ ಅವರಿಗೆ ಪಟ್ಟ ಸಿಗುತ್ತಾ ಅಥವಾ ಬೇರೆ ಯಾರನ್ನಾದ್ರೂ ಆಯ್ಕೆ ಮಾಡ್ತಾರಾ? ಸಾಕಷ್ಟು ಕುತೂಹಲವನ್ನ ಮೂಡಿಸ್ತಾ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.